ಹಾಯ್ ಹೆಲೋ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಅಲ್ಲ ಒಂಥರ ಇದು ವೆಲ್ಕಮ್ ಲಾಗ್ ಥರನೇ. ತುಂಬ ದಿವಸ ಆಯಿತು ನಾನು ಲಾಗ್ಸ್ ಎಲ್ಲ ಮಾಡಿಬಿಟ್ಟು ಆಲ್ ಕರ್ನಾಟಕ ಹೋದಾಗ ಲಾಗರ್ ಆಗಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡು ಹೋಗಿದ್ದು. ಅದಾದಮೇಲೆ ರೇರು ಅವಾಗವಾಗ ಮಾಡೋಕ್ಕೆ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಸೊ ನಂದು ಫೋನು ಆ ಕಡೆ ಈ ಕಡೆ ಕೆಟ್ಟೋಗೋದು, ಆ ಥರ ಈ ಥರ ಎಲ್ಲ ಆಗೋದು. ಇವಾಗ ಬೇಡ ಅಂತ ಹೊಸ ಫೋನ್ ತೊಗೊಂಡಿದ್ದೀನಿ. ಸೊ ಅದು ಲೇಟೆಸ್ಟ್ ಎಡಿಷನ್ನು ಐಫೋನ್ 17 Pro Max. ಸೊ ಇವಾಗಿಂದ ಆದರೂ ಕರೆಕ್ಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿರೋದು. ಬನ್ನಿ, ಐಫೋನ್ದು ಒಂದು 2-3 ಕ್ಲಿಪ್ಸ್ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ಅಂದರೆ ಐಫೋನ್ ತೊಗೊಳ್ಳೋಕ್ಕೆ ಸ್ಟೋರ್ಗೆ ಹೋಗಿದ್ನಲ್ಲ, ಅದ್ರದ್ದು ಕ್ಲಿಪ್ಸ್ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ, ಅದು ಕ್ಲಿಪ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ನೈಟು 10:30ಗೆ ತಗೊಂಡಿರೋದು. ಇನ್ನೇನು ಸ್ಟೋರೇಜ್ ಕ್ಲೋಸ್ ಆಗ್ತೈತೆ ಆ ಟೈಮಲ್ಲಿ ಹೋಗಿದ್ದೀವಿ ನಾವು ಫೋನ್ ತೊಗೊಳೋದಕ್ಕೆ. ಅದಕ್ಕೆ ಜಾಸ್ತಿ ಕ್ಲಿಪ್ಸ್ ಎಲ್ಲ ತೊಗೊಳೋಕ್ಕಾಗಿಲ್ಲ. ಎಷ್ಟಿದೆಯೋ ಅಷ್ಟನ್ನು ಹಾಕಿದ್ದೀನಿ. ತಗೊಂಡಿದ್ದೆ ಒಂದು ಕ್ಲಿಪ್ಪು, ಅದನ್ನು ಹಾಕಿದ್ದೀನಿ. ಫೋಟೋಸ್ ತೊಗೊಂಡಿದ್ವಿ, ಅದರಲ್ಲೇ 1-2-3 ಅದು ಫೋಟೋಸು ಹಾಕಿರ್ತೀನಿ, ನೋಡ್ಕೊಂಡ್ರಿ. ಸೊ ಇವಾಗ ಎಲ್ಲೋ ಜೆರಾಕ್ಸ್ ಶಾಪ್ಗೆ ಹೋಗ್ತಾಯಿದ್ದೀನಿ. ಏನೋ ಪ್ರಿಂಟ್ ತೊಗೊಬರ್ಬೇಕು. 1-2-3 ಪೇಪರ್ಸ್ ಇದೆ, ಅದನ್ನು ಒಂದು 20 ಪೀಸಸ್ ಈ ಥರ ಒಂದು ಪ್ರಿಂಟ್ ತೊಗೊಬರ್ಬೇಕು. ಸೊ ಬನ್ನಿ ತಗೊಂಡು ಬರೋಣ ಫಸ್ಟು. ಸೊ ಇವಾಗ ಫ್ರಂಟ್ ಮಾಡಿಸ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಫ್ರಂಟ್ ಮಾಡಿಸ್ಕೊಂಡ್ಬಿಟ್ಟು ಮತ್ತೆ ಅದನ್ನು ತೊಗೊಂಡೋಗಿ ಎಲ್ಲ ಕೂತ್ಕೊಂಡು ಬರೀಬೇಕು. ಇವಾಗ ಅದೇ ಕೆಲಸ 4 ಗಂಟೆವರೆಗೂ. ಟೈಮ್ ಬಂದುಬಿಟ್ಟು 11:30 ಸದ್ಯ. 4 ಗಂಟೆ ಅಷ್ಟೊತ್ತಿಗೆಲ್ಲ ಮುಗಿದೋಗುತ್ತೆ. ಮ್ಯಾಕ್ಸ್ ಅಂದರೆ 1.5 hour ಬೇಕು. ಅದಕ್ಕೆ 1.5 hour ಅದನ್ನು ಮುಗಿಸ್ಬಿಟ್ಟು ಮತ್ತು ಖಾನ ಎಲ್ಲ ಆಗಬೇಕಲ್ಲ, ಊಟ ಎಲ್ಲ ಮಾಡಿಕೊಂಡು ಸೊ ಸೆಷನ್ ಸ್ಟಾರ್ಟ್ ಆಗುತ್ತೆ 4:30ಗೆ. ನೋಡೋಣ. ಫ್ರಂಟ್ ತೆಗಿತಾ ಇದ್ದಾರೆ ಅಲ್ಲಿ. ನಾನಿಲ್ಲಿ ಬಸ್ ಸ್ಟಾಪ್ ಹತ್ರ ಬಂದುಬಿಟ್ಟಿದ್ದೀನಿ. ಸೊ ಮುಂಚೆ ಎಲ್ಲ ಮಾಡಿಸಿದ್ದಿಲ್ಲೇ ರೆಗ್ಯುಲರು, ಇದ್ರದ್ದು ಪ್ರಿಂಟ್ ಎಲ್ಲ ಇಲ್ಲೇ ತೊಗೋತಾ ಇದ್ದೀನಿ ಇವಾಗ ಇತ್ತೀಚೆಗೆ. ನೋಡೋಣ ಬನ್ನಿ. ಇದನ್ನು ಫ್ರಂಟ್ ತೊಗೊಂಡು ರೂಮ್ಗೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಏನು ಫ್ರಂಟು ಏನು ಕತೆ ಎಲ್ಲ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ನಿಮಗೆ. ಇದು ಅಕಾಡೆಮಿ ರಿಲೇಟೆಡು. ನಾನು ಕ್ರಿಕೆಟ್ ಅಕಾಡೆಮಿಲಿ ಕೋಚಾಗಿ ವರ್ಕ್ ಮಾಡ್ತಾಯಿದ್ದೀನಲ್ಲ, ಆ ಅಕಾಡೆಮಿ ರಿಲೇಟೆಡ್ ಅದು. ಬನ್ನಿ. ಪೇ ಮಾಡಬೇಕು ಇವಾಗ. ಪೇ ಮಾಡಿಬಿಟ್ಟು ಸೊ ಗೈಸ್ ಏನು ಮಾಡಿದೆ ಗೊತ್ತಾ, ಇವಾಗ 2 ಕಿಟ್ಕ್ಯಾಟ್ ತೊಗೊಂಡಿದ್ದೀನಿ. ಒಂದು ನನಗೆ ಮತ್ತು ಇನ್ನೊಂದು ನನ್ನ ತಮ್ಮಂಗೆ. ಸೊ ಇದು ಬಂದ್ಬಿಟ್ಟು ಜೆರಾಕ್ಸ್ ಮಾಡಿಸಿರೋದು, ಇದರಲ್ಲಿ ಹಾಕ್ಕೊಟ್ಟಿದ್ದಾರೆ. ಒಳ್ಳೇದಾಯಿತು, ಮಳೆ ಬರೋ ಥರ ಇತ್ತು, ಪೇಪರೆಲ್ಲ ಹಾಕ್ಕೊಟ್ಟಿದ್ದು. ಬನ್ನಿ, ಇದನ್ನು ತೊಗೊಂಡೋಗಿ ಐಫೋನ್ ತೊಗೊಂಡಿದ್ದಕ್ಕೆ ನಿಂಗೆ ಪಾರ್ಟಿ ಕೊಡ್ತಾಯಿದ್ದೀನಿ, ಇದೇ ಪಾರ್ಟಿ ಅಂತ ಹೇಳ್ಬಿಟ್ಟು ನನ್ನ ತಮ್ಮಂಗೆ ಸೈಕ್ ಮಾಡ್ತೀನಿ. ಇವಾಗ ರಿಯಾಕ್ಷನ್ ಹೇಗಿರುತ್ತೆ ನೋಡೋರು. ಬನ್ನಿ. ಕಿಟ್ಕ್ಯಾಟೆಲ್ಲ ತಿನ್ನಲ್ಲ. ಸೊ ನೋಡೋಣ ಅವ್ನ ರಿಯಾಕ್ಷನ್ ಹೇಗಿರುತ್ತೆ. 10 ರೂಪಾಯಿ ಕಿಟ್ಕ್ಯಾಟ್ ಕೊಟ್ಬಿಟ್ಟು ಐಫೋನ್ ಪಾರ್ಟಿ ಅಂದರೆ ಹೆಂಗೆ ರಿಯಾಕ್ಟ್ ಮಾಡ್ತೇನೆ ಅಂತ ನೋಡ್ಬೇಕು ನಾನು. ಗೈಸ್ ನೋಡಿ, ಅಲ್ಲಿ ಕೂತ್ಕೊಂಡಿದ್ದಾನೆ, ಇನ್ನೂ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದಾನೆ. ನಾನು ಹೋಗ್ಬೇಕಾದ್ರೆ ಮಾಡ್ತಾಯಿದ್ದ, ಇವಾಗಲೂ ಹಂಗೆ ಮಾಡ್ತಿದ್ದೆ ನಾನು. ಇವನೇ ನಮ್ಮ ತಮ್ಮ. ಬನ್ನಿ, ಬಂದ ತಕ್ಷಣ ಸರ್ಪ್ರೈಸ್ ಕೊಡೋಣ. ಸೊ ಗೈಸ್ ಏನು ಗೊತ್ತಾ, ಇವಾಗ ಅವ್ನು ಬಂದು ಡೋರ್ ನಾಕ್ ಮಾಡ್ತಾನೆ. ನಾಕ್ ಮಾಡೋಷ್ಟರಲ್ಲಿ ನಾನು ಫೋನ್ನ ಇಲ್ಲೇ ಎಲ್ಲಾದರೂ ಇಟ್ಬಿಡ್ತೀನಿ, ಅವ್ನಿಗೆ ಗೊತ್ತಾಗದೇ ಇರೋ ಥರ. ಸೊ ಇಟ್ಬಿಟ್ಟು ಅವ್ನು ಬಂದ ತಕ್ಷಣ ತಗೋ, ಇದು ನಿಮಗೆ ಕಿಟ್ಕ್ಯಾಟ್ ತೊಗೊಂಬಂದಿದ್ದೀನಿ, ಐಫೋನ್ದು ಪಾರ್ಟಿ ಇದೆ, ಇದ್ರ ಮೇಲೆ ಮುಗಿಸ್ಬಿಡು ಅಂತ ಹೇಳ್ತೀನಿ. ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ. ಪಾರ್ಟಿ ಗಿಟಿ ಎಲ್ಲ ಎಕ್ಸ್ಪೆಕ್ಟ್ ಮಾಡೋ ಅಂಥ ವ್ಯಕ್ತಿ ಅಲ್ಲ, ನಿಮ್ಗೆ ರಿಯಲಾಗಿ ತೋರಿಸ್ತೀನಿ, ಇವತ್ತು ಗೊತ್ತಾಗುತ್ತೆ. ಯಾರು? ಹಾಂ, ಒಂದು ಸೆಕೆಂಡ್ ಬಂದೆ.
ಏಪ್ರಿಲ್ 17 ಪಾರ್ಟಿ ಏನು ಮಾಡೋದು ನೀವು? ಸೊ ಗೈಸ್ ಇಷ್ಟೊತ್ತು ಕೂತ್ಕೊಂಡು ಎಲ್ಲ ರಿಪೋರ್ಟ್ ಕಾರ್ಡ್ಗಳನ್ನೂ ಬರೆದೆ. ಅದು ಜೆರಾಕ್ಸ್ ಮಾಡಿಸ್ಕೊಬರೋಕ್ಕೆ ಅಂಗಡಿಗೆ ಹೋಗಿದ್ನಲ್ಲ, ಅದನ್ನು ರೂಮ್ಗೆ ಹೋಗಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದು ಬಂದ್ಬಿಟ್ಟು ರಿಪೋರ್ಟ್ ಕಾರ್ಡ್ಗಳು ನಮ್ಮ ಅಕಾಡೆಮಿದು. ಸೊ ಇದು ನೋಡಿ ಈ ಥರ ಇರುತ್ತೆ ನಮ್ಮದು ರಿಪೋರ್ಟ್ ಕಾರ್ಡು. ಸೊ ಇದನ್ನೆಲ್ಲ ಕೂತ್ಕೊಂಡು ಪರ್ಟಿಕ್ಯುಲರಾಗಿ ಒಂದೊಂದೇ ಸ್ಟೂಡೆಂಟ್ದು ಅದನ್ನು ರಿಪೋರ್ಟ್ ಕಾರ್ಡ್ಗಳನ್ನ ರೆಡಿ ಮಾಡಿದೆ. ಇವಾಗ ಅದೆಲ್ಲ ಕಂಪ್ಲೀಟ್ ಆಯಿತು. ಈ ರಿಪೋರ್ಟ್ ಕಾರ್ಡ್ ಜೊತೆ ಇನ್ನೊಂದು ಕೊಡ್ತಾಯಿದ್ದೀವಿ ನಮ್ಮ ಅಕಾಡೆಮಿಯಿಂದ, ಏನು ಅಂತಂದರೆ ಈ ಥರ ಒಂದು ಫೀಡ್ಬ್ಯಾಕ್ ಫಾರ್ಮ್ ಕೊಡ್ತಾಯಿದ್ದೀವಿ ನೋಡಿ. ರಿಪೋರ್ಟ್ ಕಾರ್ಡ್ ನಾವು ಕೊಟ್ಟು ಕಳಿಸ್ತೀವಲ್ಲ, ಅದನ್ನು ನೋಡಿಬಿಟ್ಟು ಪೇರೆಂಟ್ಸು ಮತ್ತು ಸ್ಟೂಡೆಂಟು ಇಬ್ಬರು ಸೇರಿಬಿಟ್ಟು ಡಿಸ್ಕಸ್ ಮಾಡಿ ಈ ಫೀಡ್ಬ್ಯಾಕ್ ಫಾರ್ಮ್ನ ಫಿಲ್ ಮಾಡಬೇಕು. ಈ ಥರ ಒಂದು ಮಾಡಿದ್ದೀವಿ, ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದೀವಿ. ಸ್ವಲ್ಪ ನೀಟಾಗಿ ಪ್ರೊಫೆಷ್ನಲ್ ಆಗಿ ಕೋಚಿಂಗ್ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಚೆನ್ನಾಗಿ ಹೋಗ್ತಾಯಿದೆ ನಮ್ಮ ಅಕಾಡೆಮಿಲಿ. ಸೊ ಯಾ ಬೆಟರ್ ನೋಡೋಣ. ಇವಾಗ ಇದೆಲ್ಲ ಮುಗಿಸಿದ್ದೀನಿ. ಮತ್ತು ಇವಾಗ ಶಿವು ಪ್ಯಾಡಿಂಗ್ ಮಾಡ್ಕೊಂಡಿದ್ದಾನೆ, ಬ್ಯಾಟಿಂಗ್ ಆಡ್ತಾನಂತೆ. ಅವನಿಗೆ ಮತ್ತೆ ಹೋಗ್ಬಿಟ್ಟು ಸೈಡ್ ಆಮಲ್ಲಿ ಹಾಕಬೇಕು. ಅಂದರೆ ಅದು ತೋರಿಸ್ತೀನಿ ನಿಮಗೆ. ಸೈಡ್ ಆಮ್ ಅಂದರೆ ಗೊತ್ತಿರುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರಲ್ಲ. ಒಂದು ವೀಡಿಯೋ ಮಾಡ್ತೀನಿ, ಒಂದು ವೀಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ, ಆವಾಗ ಗೊತ್ತಾಗುತ್ತೆ. ಸೊ ಬನ್ನಿ, ಅವನಿಗೆ ಅದು 1 hour ಹಾಕಬೇಕು. 1 hour ಆಡ್ತಾನೆ. ಸೊ ಅವನಿಗೆ ಅದು 1 hour ಹಾಕಿಬಿಟ್ಟು ಮತ್ತೆ ಬಂದು ಅಡುಗೆ ಮಾಡಿ ತಿನ್ಕೊಂಡು ಅಷ್ಟೊತ್ತಿಗೆ ಕ್ಲಾಸ್ ಟೈಮ್ ಆಗುತ್ತೆ, ಕ್ಲಾಸ್ಗೆ ಹೋಗ್ಬೇಕು. ಬನ್ನಿ ಇವಾಗ ಸೈಡಮ್ ಹಾಕೋದು ವೀಡಿಯೋ ತೋರಿಸ್ತೀನಿ ನಿಮಗೆ.